ಎಲ್ಲರಿಗೂ ನಮಸ್ಕಾರ. ಇದೀಗ ನಮ್ಮೊಂದಿಗೆ ಶ್ರೀ ಕ್ಷೇತ್ರ ವಜ್ರದೇಹಿ ಮಠದ ಸ್ವಾಮಿಗಳಾಗಿರುವಂತಹ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಸ್ವಾಮೀಜಿ. ನೀವು ಇವತ್ತು ನಮ್ಮ ಉಜಿರೆ ಬ್ರಹ್ಮಕಲಶ ಮಹೋತ್ಸವಕ್ಕೆ ಬಂದಿದ್ದೀರಿ, ಸ್ವಾಮಿಗಳಾಗಿ ಭೇಟಿ ನೀಡಿದ್ದೀರಾ. ಭಕ್ತಾದಿಗಳೆಲ್ಲರೂ ಕೂಡ ಅತ್ಯಂತ ಒಂದು ವೈಭವದ ಆಚರಣೆಯನ್ನ ಹೊಗಳ್ತಾ ಇದ್ದಾರೆ. ನೀವು ಸ್ವಾಮೀಜಿಯಾಗಿ ನಿಮ್ಮ ಒಂದು ಪರ್ಸ್ಪೆಕ್ಟಿವ್ ಇಂದ ಹೇಗೆ ಅನಿಸ್ತದೆ? ಶಾಸ್ತ್ರ ನಮ್ಗೆ ಹೇಳಿದ್ದು ಕಾಯಕವೇ ಕೈಲಾಸ ಅಂತ. ಈ ಕಾಯಕವನ್ನ ಹೇಗೆ ಕೈಲಾಸ ಮಾಡೋದು ಅಂತ ಬಸವಣ್ಣ ಒಂದು ಕಡೆ ಪ್ರಶ್ನೆ ಮಾಡ್ತಾನೆ. ಅದು ಭಗವಂತನನ್ನೇ ಪ್ರಶ್ನೆ ಮಾಡೋದು. ಹಾಗಾಗಿ ಭಗವಂತ ಹೇಳ್ತಾನೆ, ನಿನಗೆ ದೇಹ ಸಿಕ್ಕಿದೆ, ಆ ದೇಹವನ್ನ ನೀನು ಗಂಧದಂತೆ ತೇಯಬೇಕು. ತೇದಾಗ ಪರಿಮಳ ಬರುವುದು ಕಲ್ಲು, ಗಂಧ ಅದರಷ್ಟಕ್ಕೆ ಸವೆಸಿ ಹೋಗ್ತದೆ. ಹಾಗಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ದೇಹವನ್ನು ಇಟ್ಟುಕೊಂಡು ಇದರ ಸುವಾಸನೆ ಬರ್ತದೆ ಅಂತ ಕಾಯ್ತಾ ಇದ್ರೆ ಇದು ವಾಸನೆಯೇ ಬರುವುದು, ಸುವಾಸನೆ ಇಲ್ಲ. ಹಾಗಾಗಿ ಈ ದೇಹವನ್ನು ಸುವಾಸನೆ ಮಾಡುವುದು ಇಂತಹ ಸತ್ಕರ್ಮಗಳಿಂದ. ನಮ್ಮ ಜೊತೆ ಶಶಿಧರ ಶೆಟ್ಟರು ಇದ್ದಾರೆ, ಪ್ರತಾಪ್ ಸಿಂಹ ನಾಯಕರು ಇದ್ದಾರೆ, ಮೋಹನ್ ರಾಯರು ಇದ್ದಾರೆ. ಇವರೆಲ್ಲರ ಸಾರ್ಥಕ ಬದುಕನ್ನು ನಾವು ಪಾಠವಾಗಿ ತೆಗೆದುಕೊಳ್ಬೇಕು. ಈಗ ನಾವು ಸಂತರಿದ್ದೇವೆ. ಸಂತರು ಅಂತಂದ್ರೆ ಸ್ವಂತದ್ದನ್ನು ಬಿಟ್ಟದ್ದು ಅಂತ. ನಮ್ಗಿಂತಲೂ ಇವರ ಬಗ್ಗೆ ನಮ್ಗೆ ಆಶ್ಚರ್ಯ ಆಗ್ತದೆ. ಅವರೆಲ್ಲ ಸ್ವಂತವನ್ನ ಬಿಟ್ಟಿದ್ದಾರಲ್ಲ. ಈಗ ಸಂತರು ಬಿಡಬೇಕು, ಆದ್ರೆ ಅವರೆಲ್ಲ ಬಿಟ್ಟು ಸಮಾಜಕ್ಕಾಗಿ ಆ ದೇಹವನ್ನು ಗಂಧದಂತೆ ತೈತಾ ಇದ್ದಾರಲ್ಲ. ಇಂತಹ ಪರಿಮಳ 4 ಊರುಗಳಲ್ಲಿ ಸಿಕ್ಕಿದಾಗ ಆ ಊರುಗಳೇ ಬೆಳಗ್ತದೆ. ಇಲ್ಲಿ ಕಾರ್ಯಕರ್ತರ ಶ್ರಮ ನೋಡಿದೆವು. ಅಲ್ಲಿಯ ಆ ಊಟವನ್ನು ತಂದು ಬಡಿಸುವುದು, ಅದರ ಬಗ್ಗೆ ಅವರಿಗಿರುವ ಶ್ರದ್ಧೆ, ಅಂದ್ರೆ ಭಗವಂತನ ಪ್ರಸಾದ ಎಲ್ಲರ ಹೊಟ್ಟೆಗೆ ಹೋಗ್ತದೆ, ನನ್ನ ಒಂದು ಹೆಸರು ಕೂಡ ಇದರೊಟ್ಟಿಗೆ ವಿಲೀನವಾಗ್ತದೆ ಅಂತ ಅವರ ಅಷ್ಟು ಶ್ರದ್ಧೆಯಿಂದ ಆ ಕಾಯಕವನ್ನು ಮಾಡ್ತಾನೆ. ಬಸವಣ್ಣ ಆವತ್ತು ಹೇಳಿದ್ದಾನೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಬಸವಣ್ಣ ಆವತ್ತು ಹೇಳಿದ್ದಾನಲ್ಲ. ಇವತ್ತು ಉಜಿರೆಯ ಜನಾರ್ದನ ದೇವರ ಬ್ರಹ್ಮಕಲಶದಲ್ಲಿ ಈ ಎಲ್ಲ ವಿಷಯಗಳನ್ನು ಕಂಡಾಗ ಬಸವಣ್ಣ ಆವತ್ತು ಹೇಳಿರುವಂತ ಮಾತು ಇವತ್ತು ನಮ್ಗೆ ಅನರ್ಥವಾಗಿ ಕಾಣ್ತಾ ಇದೆ. ಅಂತಹ ಒಂದು ಸೊಗಸನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಅನ್ನಛತ್ರವನ್ನು ನೋಡಿದಾಗ, ಅನ್ನದಾನದ ಶಿಸ್ತನ್ನು ನೋಡಿದಾಗ, ಮತ್ತು ಅಲ್ಲಿಯ ನೈರ್ಮಲ್ಯ ಅತ್ಯಂತ ಕಾಳಜಿ. ಹಾಗಾಗಿ ಆ ಒಂದು ವ್ಯವಸ್ಥೆಯನ್ನ ಇಟ್ಟಿರುವಂತಹ ಈ ಸ್ವಯಂ ಸೇವಕರಿಗೆ ಶ್ರಮ, ಅವರು ಮಾಡಿರುವಂತಹ ಅವರ ಕಾಯಕವನ್ನು ನೋಡಿದಾಗ ಮನಸ್ಸು ತುಂಬಿ ಬರ್ತದೆ. ಊಟ ಮಾಡಿದವರಿಗೂ ರೋಗ ಪರಿಹಾರ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದೊಂದು ಮಾದರಿ ಬ್ರಹ್ಮಕಲಶೋತ್ಸವ ಅಂತ ಹೇಳ್ತಾರೆ. ಇಲ್ಲಿ ನಾವು ಕೊಬ್ಬರಿಗೆ ಸೇವೆಯನ್ನ ನೋಡಬಹುದು. ಈ ಒಂದು ಅನ್ನಛತ್ರದ ನಿರ್ಮಾಣ ಅಯೋಧ್ಯೆಯ ರಾಮ ಮಂದಿರದಂತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಹಸಿರು ಉಗ್ರಾಣ, ಇದೆಲ್ಲದರ ಬಗ್ಗೆ ಅಂದ್ರೆ ನಾವು ಕಂಡ ಹಾಗ ನಾವು ಇತ್ತೀಚೆಗಿನ ಒಂದು 6-7 ಬ್ರಹ್ಮಕಲಶಗಳನ್ನ ನಾವು ನಮ್ಮ ಕಣ್ಣಾರೆ ಕಂಡೆವು. ಅಲ್ಲಿ ನಾವು ಶಶಿಧರ ಶೆಟ್ಟಿ ಬರೋಡ ಅವರ ಸಾನ್ನಿಧ್ಯವನ್ನ ಕಾಣ್ತೇವೆ. ಅವರು ಬಂದಾಗ ಅವರು ಕೆಲವಾರು ಕಾನ್ಸೆಪ್ಟ್ಗಳನ್ನ ತಗೊಂಡು ಬರ್ತಾರೆ. ಅಂದ್ರೆ ಈಗ ಅವರು ಹೇಳ್ತಾರೆ, ನೀವೊಂದು ದೇವಸ್ಥಾನ ಈಗ ಕಟ್ಟಿದ್ರಿ, ಇನ್ನು 300 ವರ್ಷದ ನಂತರ ದೇವಸ್ಥಾನ ಪಳೆಯುಳಿಕೆಯಾಗಿ ಉಳಿಯತ್ತೆ. ಆ ದೇವಸ್ಥಾನ ತಿರ್ಗಿ ಹೇಗೆ ಕಟ್ಟುವುದು? ಅದಕ್ಕೊಂದು ವೃಕ್ಷಾರೋಪಣವನ್ನ ಮಾಡಬೇಕು. ಅಂತಹ ವೃಕ್ಷಗಳನ್ನು ಎಲ್ಲರ ಕೈಗೆ ತಲುಪಿಸಬೇಕು. ಅವರೆಲ್ಲ ನೆಟ್ಟು ಆ ವೃಕ್ಷವನ್ನ ಪೋಷಣೆ ಮಾಡಬೇಕು. ಆ ಕೆಲಸವನ್ನ ಮಾಡಿದ್ರು. ಇದು ಈ ಬ್ರಹ್ಮಕಲಶಕ್ಕೆ ಮುಹೂರ್ತ ಇಟ್ಟದ್ದಲ್ಲ, ಅವರು ಇಂತಹ 100 ಬ್ರಹ್ಮಕಲಶದಲ್ಲಿ ಮುಹೂರ್ತ ಇಟ್ಟಿದ್ದಾರೆ ಅವರು. ಆಮೇಲೆ ಒಂದು ಮುಷ್ಟಿ ಕಾಣಿಕೆ ಅಂತ ಅವರು ಒಂದು ಕಾನ್ಸೆಪ್ಟ್ ಅನ್ನ ತಂದ್ರು. ಮುಷ್ಟಿ ಕಾಣಿಕೆ ಅಂದ್ರೆ ನಿಮ್ಮ ಮನೆಯಿಂದ ನೀವು ತರಬೇಕು ಅಂತ ಇಲ್ಲ, ಇಲ್ಲೇ ಇದೆ, ನೀವು ಕಿಂಚಿತ್ತು ತೆತ್ತು ನಮ್ಮದು ಋಣ ಅದರಲ್ಲಿ ಸಂದಾಯವಾಗಿದೆ, ಆ ಅನ್ನದ ಋಣ ಅನ್ನಪೂರ್ಣೇಶ್ವರಿಗೆ ಸಲ್ತದೆ. ಇಲ್ಲಿ ಒಂದು ವಿಶಿಷ್ಟತೆಯನ್ನ ಕಂಡೆವು ನಾವು. ಅನ್ನಪೂರ್ಣೇಶ್ವರಿಯ ಒಂದು ದೇಗುಲವನ್ನು ಮಾಡಿದ್ದಾರೆ. ಹಾಗಾಗಿ ಭಕ್ತಿಯಿಂದ ಸಮರ್ಪಣೆ, ಆ ಭಕ್ತಿಗೆ ಬಹಳಷ್ಟು ಬೆಲೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಆ ಅನ್ನ ಸಂತರ್ಪಣೆಗೆ ಒಂದೊಂದು ಅಕ್ಕಿಯ ಬೆಲೆಯನ್ನು ಕೊಟ್ಟಿರುವಂತಹ ಸ್ವಯಂ ಸೇವಕರು ಅದನ್ನು ಸಮರ್ಪಿಸುವ ರೀತಿ. ಸ್ವಯಂ ಅಲ್ಲಿ ಒಬ್ಬರು ತಾಯಿ ಬಂದಿದ್ರು, ಅವರಿಗೆ ಅದರ ಬಗ್ಗೆ ಕಾನ್ಸೆಪ್ಟ್ ಏನಂತಲೂ ಗೊತ್ತಿಲ್ಲ. ಶಶಿಯಣ್ಣ ಅವರನ್ನು ಕರೆದು, ಅಮ್ಮ ನೀವು ಹಾಕಿ ಅಂತ ಹೇಳಿದ್ರಲ್ಲ, ನೋಡಿ ಈ ಭಾವುಕತೆ ಇದೆಯಲ್ಲ, ಮತ್ತೊಬ್ಬನನ್ನ ಅದಕ್ಕೆ ಹುರಿದುಂಬಿಸ್ತದೆ. ನಾನು ಹೋಗಬೇಕು, ನಾನು ಆ ಕೆಲಸ ಮಾಡಬೇಕು. ಇಂತಹ ಪುಣ್ಯಾತ್ಮರನ್ನ ನಾವೆಲ್ಲ ಪಡೆದುಕೊಂಡು ಬ್ರಹ್ಮಕಲಶ ಮಾಡ್ತೇವೆ ಅನ್ನೋದೇ ನಮ್ಮ ಸೊಗಸು. ಹಿಂದೂ ಧರ್ಮಕ್ಕೆ ನಿರಂತರವಾಗಿ ಪ್ರತಿಪಾದನೆ ಮಾಡೋರು, ಹಿಂದೂ ಧರ್ಮದಲ್ಲಿ ಒಗ್ಗಟ್ಟಿರಬೇಕು ಅನ್ನುವಂತ ಹೇಳೋರು ನೀವು. ಇಲ್ಲಿ ಗಮನಿಸಬಹುದು, ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಬಂದು ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿರಂತರವಾಗಿ ಸಂಜೆ ಹೊತ್ತಿಗೆ ಲಕ್ಷಾಂತರ ಮಂದಿ ಇಲ್ಲಿ ಬಂದು ಭೇಟಿಯನ್ನು ಕೊಡ್ತಾ ಇದ್ದಾರೆ, ದೇವರ ದರ್ಶನ, ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ? ನಾವು U+ ಟಿವಿಯ ಮುಖಾಂತರ ಹೇಳಲಿಕ್ಕಿರುವ ಮಾತೇನು ಅಂತಂದ್ರೆ, ನಮ್ಮಲ್ಲಿ ಅನಂತ ಕಾಲದಿಂದ ಜಾತಿ ಸಾಮರಸ್ಯಗಳು ಏನು ನಮ್ಮೊಳಗಿದ್ದುಕೊಂಡು ಒಂದು ಹಿಂದೂ ಸಮಾಜವನ್ನ ಕಟ್ಟುವ ಕೆಲಸ ಆಗಿತ್ತಲ್ಲ, ಆದ್ರೆ ಅದು ಪಳೆಯುಳಿಕೆಯಾಗಿ ಉಳಿದಿತ್ತು. 10 ಹಲವು ಕಲಶಗಳಲ್ಲಿ ಕೆಲವೊಮ್ಮೆ ನಮಗೆ ಶಶಿಧರ ಶೆಟ್ಟರು ಹೇಳುವ ಒಂದು ಮಾತು ನೆನಪಾಗ್ತದೆ. ಎಲ್ಲರೂ ಬಂದು ಸೇರಿ ಊಟ ಮಾಡ್ತಾರ. ಅವರು ಒಬ್ಬರು ಪುರೋಹಿತರನ್ನು ಒಂದು ಕಡೆ ಪ್ರಶ್ನೆ ಮಾಡಿದ್ದಾರೆ, ನೀವು ಬಂದು ಸೇರಿ ಊಟ ತಗೊಳ್ತೀರಾ ಅಂತ.
ನೀವು ತಗೊಳ್ಳುದಿಲ್ಲ ಅಂದ್ರೆ ನಾನು ಆ ಸಾನ್ನಿಧ್ಯದಲ್ಲಿ ಇರುವುದಿಲ್ಲ ಅಂತ ಹೇಳಿ ಇವರ ದೇಣಿಗೆಯನ್ನು ಕೊಟ್ಟು ಬಂದವರವರು. ಅಂದ್ರೆ ಆ ರೀತಿಯ ಸ್ಫುರಣೆಗೆ ಆಸ್ಪದ ಇದೆ. ಹಾಗಾಗಿ ಇಲ್ಲಿ ಒಂದು ಇಡೀ ಹಿಂದೂ ಸಮಾಜವನ್ನೇ ಕಂಡ ಹಾಗಾಗ್ತದೆ. ಏನು ಇಲ್ಲಿ ಯಾರು ಊಟ ಮಾಡ್ತಾರೆ, ಯಾರು ತಗೊಳ್ತಾರೆ, ಎಲ್ಲರೂ ಕೂಡ ನಾನಾ ಜಾತಿಯ ನಾನಾ ಮತಪಂಥಗಳನ್ನು ಆಶ್ರಯಿಸಿಕೊಂಡ ಸಮಾಜ. ಹಾಗಾಗಿ ಆ ಸಮಾಜ ಎಲ್ಲ ಹಿಂದೂ ಸಮಾಜವನ್ನು ಕಟ್ಟಿ ನಿಲ್ಲಿಸಿದೆ ಅಂದ್ರೆ ಇಲ್ಲಿಯ ಎಲ್ಲರಿಗೂ ಕೂಡ ಈ ಮಣ್ಣನ್ನ ಯಾರೆಲ್ಲ ನಡೆದಾಡ್ತಾರಲ್ಲ ಅವರ ಮನಸ್ಸಿನಲ್ಲಿ ಇರುವುದು ಒಂದೇ, ಜನಾರ್ದನನ ಪ್ರಸಾದ ಇಡೀ ಹಿಂದೂ ಸಮಾಜಕ್ಕೆ ತಲುಪಬೇಕು ಅನ್ನುವುದು. ಇಲ್ಲದಿದ್ರೆ ನೋಡಿ, ಸನ್ಮಾನ್ಯ ಈ ದೇವಳದ ಆನುವಂಶಿಕ ಮುಕ್ತೇಶ್ವರರಾಗಿರ್ತಕ್ಕಂತಹ ಶರತ್ಕೃಷ್ಣ ಪಡವಟ್ನಾಯರು 4500 ಮನೆ ಮಂದಿಯನ್ನು ತಲುಪಿದ್ದಾರೆ ಅಂದ್ರೆ ಆ ಶ್ರಮದ ಅರ್ಥ ಆಗ್ತದೆ ನಮಗೆ. ಅಂದ್ರೆ ಸಾಧ್ಯವಿಲ್ಲದ ಒಂದು ಕೆಲಸವನ್ನ, ಅಸಾಧ್ಯವಾದ ಕೆಲಸವನ್ನ ಸಾಧ್ಯ ಮಾಡಿಸಿದ್ದಾರಲ್ಲ, ಅದರಲ್ಲಿ ತಳಮಟ್ಟದ ಒಬ್ಬ ದಲಿತ ಸಮುದಾಯದ ಮನೆಯೂ ಸೇರಿಕೊಂಡಿದೆ. ಹಾಗಾಗಿ ಆ ಮನೆಯನ್ನು ದರ್ಶನ ಮಾಡಿದ್ದಾರೆ ಅಂತ. ಹಾಗಾಗಿ ಇಂತಹ ಸೌಭಾಗ್ಯಗಳನ್ನೆಲ್ಲ ನಮಗೆ ಮೆಲುಕು ಹಾಕುವ ಅವಕಾಶ ಈ ಮಣ್ಣಿನಲ್ಲಿ ಆಗಿದೆ. ಇಷ್ಟು ವರ್ಷಗಳಿಂದ ಮಾಡಿದ ಬ್ರಹ್ಮಕಲಶ, ಹಿಂದೆ ನಾವು ಕಂಡ ಹಾಗೆ ಈ ಮಣ್ಣಿನಲ್ಲಿ ವಿಜಯರಾಘವ ಪಡ್ವೆಟ್ನಾಯರು ಒಬ್ಬರು ದಣಿಗಳಾಗಿ ಸಾಮಾನ್ಯರ ಜೊತೆ ಬೆರೆತುಕೊಂಡು ಕೆಲಸ ಮಾಡಿದವರು. ಅವರ ಮಾತು ಅಷ್ಟೇ, ನಾವೆಲ್ಲರೂ ಜೊತೆಗಿರಬೇಕು, ನೀವೆಲ್ಲರೂ ಬಂದು ಈ ದೇವರನ್ನು ಕಾಣಬೇಕನ್ನುವ ಆ ಮಾತುಗಳು ಇವತ್ತು ನಮಗೆ ಅದರ ಸಾರ್ಥಕ್ಯತೆ ಕಾಣ್ತದೆ. ಅವರಿವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಅವರ ಸುಪುತ್ರ ಶರತ್ ಕೃಷ್ಣ ಪಡ್ವೆಟ್ನಾಯರು ಇದ್ದಾರೆ. ಆದ್ರೆ ನಮಗನ್ನಿಸ್ತದೆ ಅವರೇ ಇದ್ದು ಇದನ್ನೆಲ್ಲವನ್ನ ಮಾಡಿಸ್ತಾರೆ ಅಂತ. ಅಂದ್ರೆ ಆ ಭಾವ ಹೇಗೆ ಬರುತ್ತೆ ಗೊತ್ತಾ? ಈ ಎಲ್ಲ ಬಂಧುಗಳನ್ನ ಕಂಡಾಗ ಎಲ್ಲರೂ ತಾಮುಂದು ಅಂತ ಹೇಳಿ ಆ ದೃಷ್ಟಿಯಿಂದ ಎಲ್ಲೂ ನುಗ್ಜುಗುಜ್ಜಾಗದೆ, ಎಲ್ಲೂ ನುಗ್ಗಲಾಗದೆ ತುಂಬಾ ಶ್ರಮವನ್ನ ವಹಿಸಿಕೊಂಡ್ರು ಕೂಡ ತುಂಬಾ ಸಮಾಧಾನದಿಂದ ಆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ಅನ್ನಪ್ರಸಾದವನ್ನು ತುಂಬಾ ಖುಷಿಯಿಂದ ಸ್ವೀಕರಿಸ್ತಾರೆ. ಇದು ಬ್ರಹ್ಮಕಲಶ ಅನ್ವರ್ಥದ ನಾಮ. ಸ್ವಾಮೀಜಿ, ಇವತ್ತು ಸಮಾಜದಲ್ಲಿ ಯಾವುದೇ ರೀತಿ ನಮ್ಮ ಧರ್ಮಕ್ಕಾಗಿರ್ಬೋದು, ನಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ, ತುಳುನಾಡಿನ ಸಂಸ್ಕೃತಿಗೆ ಧಕ್ಕೆ ಬಂದಾಗ ನೀವು ಕ್ರಾಂತಿಯುತವಾಗಿ ಸಂತರಾಗಿ ಧ್ವನಿ ಎತ್ತಿದಂತವರು. ಹಾಗಾಗಿ ಸಂತರಾಗಿ ಇಂತಹ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಲು ಸಂತರ ಒಂದು ಕೊಡುಗೆ ಹೇಗೆ ಪಾತ್ರ ವಹಿಸ್ತಾರೆ? ನಾವು ದೇಶವನ್ನ ಕಂಡಾಗ, ನಮ್ಮ ಈ ದೇಶದ ಸೌಭಾಗ್ಯವನ್ನ ನಮ್ಮ ಕಂಡಾಗ ನಾವು ಹಿಂದೂಗಳಾಗಿ ಇದ್ದೇವೆ ಎನ್ನುವುದೇ ನಮಗೊಂದು ಕೀರ್ತಿಯ ಹೆಮ್ಮೆ. ಹಾಗಾಗಿ ಸಂತ ಅನ್ನುವ ಮಾತಿನಲ್ಲೇ ಇರುವುದು ಸ್ವಂತವನ್ನೆಲ್ಲ ಬಿಟ್ಟವ. ಹಾಗಾಗಿ ಅವ ಇಡೀ ಸಮಾಜವನ್ನ ನಡೆಸಬೇಕು, ಇಡೀ ಸಮಾಜ ನನ್ನ ಬಂಧುಗಳು ಅಂತ ಕಾಣಬೇಕು. ಆ ದೃಷ್ಟಿಯಿಂದ ನಮಗೆ ಇವತ್ತು ಕಾಣುವುದೇನು ಅಂತಂದ್ರೆ ಒಬ್ಬ ಯೋಗಿ ಮತ್ತೊಬ್ಬ ತ್ಯಾಗಿ ಇಬ್ಬರು ನಮ್ಮ ಮೇಲೆ ಇದ್ದಾರೆ. ಹಾಗಾಗಿ ಅವರುಗಳು ನಡೆದುಕೊಂಡು ಬಂದಿರುವ ರೀತಿಯನ್ನ ನಾವು ಮಾರ್ಗದರ್ಶನವಾಗಿ ಪಡ್ಕೊಂಡ್ರೆ ಇಡೀ ಸಮಾಜವನ್ನ ನಾವು ಕಟ್ಟಬಹುದು. ಹಾಗಾಗಿ ಉಜಿರೆಯಲ್ಲಿ ಆ ಇಡೀ ಹಿಂದೂ ಸಮಾಜವನ್ನ ಕಟ್ಟುವ ಕೆಲಸವಾಗಿದೆ. ಭಕ್ತರ ಆ ಪ್ರವಾಹವನ್ನ ನೋಡಿದ್ರೆ ಇಡೀ ಗಂಗಾ ಸಾಗರವೇ ಉಕ್ಕಿ ಬಂದ ಹಾಗೆ ಕಾಣ್ತದೆ. ಇಂತಹ ಒಂದು ಸೊಬಗಿನ ಬ್ರಹ್ಮಕಲಶದಲ್ಲಿ ನಾವಿದ್ದೇವಲ್ಲ, ಇದೇ ನಮ್ಮ ದೊಡ್ಡ ಸೌಭಾಗ್ಯ. ನಮಸ್ತೆ. ಅಯ್ಯೋ ನಿಮ್ಮ ಹೆಸರನ್ನ 10 ಬಾರಿ ತೆಗ್ತೀವಿ. ದೇವರು ನಿಮ್ಮನ್ನ ಚೆನ್ನಾಗಿರ್ಲಿ. ಯಾಕೆ ಅಂತಂದ್ರೆ ಇಷ್ಟು ಮಂದಿಯನ್ನು ಸೇರಿಸಿಕೊಂಡು ಅಷ್ಟು ದೊಡ್ಡ ಸಾಧನೆ ಇದು. ಯಾಕೆ ಅಂತಂದ್ರೆ ನಮಗನ್ನಿಸ್ತದಲ್ಲ, ಈ ಬ್ರಹ್ಮಕಲಶ ಅನ್ನೋದು ದೇವರಿಗೊಂದು ಕಲಶ ಅಂತ. ನಿಜವಾಗಿ ಬ್ರಹ್ಮಕಲಶದಲ್ಲಿ ಇರುವುದು ಏನು ಅಂತಂದ್ರೆ 4 ಖಂಡಗಳಿದ್ದಾವೆ. ಆ 4 ಖಂಡಗಳಲ್ಲಿರುವ ಕಲಶಗಳಿಗೆ ಮೊದಲ ಪ್ರಾಶಸ್ತ್ಯ. ಆ ಖಂಡ ಕಲಶಗಳೆಲ್ಲ ಹೋದ ಮೇಲೆ ಬ್ರಹ್ಮಕಲಶಕ್ಕೆ ಪ್ರಾಶಸ್ತ್ಯ. ಹಾಗಾಗಿ ನಾವು ದೇವರನ್ನ ರಥೋತ್ಸವಕ್ಕೆ ತರಬೇಕಾದ್ರೆ ಅಲ್ಲಿಯ ಗಣಗಳನ್ನೆಲ್ಲ ವಂದಿಸಿಕೊಂಡು ಅವರಿಗೆ ಕೊಡಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೊಟ್ಟು ದೇವರನ್ನ ತರಬೇಕು. ಮುಖ್ಯಮಂತ್ರಿಯನ್ನ ನಮ್ಮೂರಿಗೆ ಕರೆಸಿದ್ರೆ ಮುಖ್ಯಮಂತ್ರಿ ಬರುವುದಿಲ್ಲ. ಮೊದಲು ನೀರಾವರಿ ಬರ್ತದೆ, ಆಮೇಲೆ ಆರಕ್ಷಕ ಬರ್ತದೆ, ಬೇರೆ ಬೇರೆ ಇಲಾಖೆಗಳು ಬಂದು, ನೈರ್ಮಲ್ಯ, ಆರೋಗ್ಯ ಎಲ್ಲ ಇಲಾಖೆಗಳು ಬಂದು ನೋಡಿ ಸಹಿ ಹೇಳಿದ ಮೇಲೆ ಕಾರ್ಯದರ್ಶಿ ವರದಿ ಒಪ್ಪಿಸ್ತಾನೆ, ಮುಖ್ಯಮಂತ್ರಿ ಅಲ್ಲಿಗೆ ಹೋಗಬಹುದು. ಹಾಗಾಗಿ ಒಂದು ದೇವರ ಸಾನ್ನಿಧ್ಯಕ್ಕೆ ಇಷ್ಟು ಮಂದಿ ಸೇರಿಕೊಂಡು ಈ ಸೇವೆಯನ್ನ ಮಾಡಿದ್ರಲ್ಲಿ ಮೋಹನರ ಹೆಸರು ಶಾಶ್ವತವಾಗಿ ಉಳಿಯಿತಲ್ಲ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಬೇಡ. ಹಾಗಾಗಿ ಏನು ಹೇಳ್ತೀವಲ್ಲ, ನಿರ್ಲಿಪ್ತತೆ, ಇದು ನನ್ನದಲ್ಲ, ದೇವರು ಮಾಡಿಸಿದ್ದು, ದೇವರು ನನ್ನನ್ನು ಈ ತರ ನಡೆಸಿದ್ದು, ಈ ತರಹದ ನಿರ್ಲಿಪ್ತತೆಯಲ್ಲಿ ನಮ್ಮ ಬದುಕು ಸಾರ್ಥಕ್ಯವಾಗ್ತದೆ ಅನ್ನುವುದು ಮೋಹನ್ ರಾಯರ ಮನಸ್ಸಿನ ಭಾವ ಸಾರ್ಥಕ ಆಗಿದೆ. U+TV ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಉಜಿರೆಯ ಬ್ರಹ್ಮಕಲಶೋತ್ಸವದ ಜನಾರ್ದನ ಸ್ವಾಮಿಯ ದಿವ್ಯ ಅನುಗ್ರಹ ಇರ್ಲಿ ಅಂತ ನಿರಂತರವಾಗಿ ಮಾತಾಡ್ತಾ ಇರ್ತೀರಿ. ಫೋನ್ ಕರೆಯಲ್ಲಿ ಏನಾದ್ರೂ ಒಂದು ವಿಚಾರಗಳ ಬಗ್ಗೆ ಚರ್ಚೆಗಳಿದ್ರೆ ಕರೆಯನ್ನ ಮಾಡ್ತಾ ಇರ್ತೇವೆ ನಾವು ನಿಮಗೆ. ಅಂದ್ರೆ ನಮ್ಮ ಮನಸ್ಥಿತಿ ಏನು ಅಂತಂದ್ರೆ U+TV ಸಮಾಜದ ತುಡಿತವನ್ನ ಕಂಡಿದೆ. ನಾವೇನ್ ನಾಡಿ ಮಿಡಿತ ಅಂತ ಹೇಳ್ತೇವೆ. ಎಲ್ಲಿ ಕಾರ್ಯಕರ್ತನಿಗೆ ತೊಂದರೆ ಆಗತ್ತೆ
ಮತ್ತೆ ಎಲ್ಲಿ ಕಾರ್ಯಕರ್ತನ ಮೇಲೆ ದಾಳಿಗಳಾಗತ್ತೆ ಅದನ್ನ ಗುರುತಿಸಿಕೊಂಡು ಯು ಪ್ಲಸ್ ಟಿವಿ ಕೆಲಸ ಮಾಡಿದೆ. ಅದರ ಬಗ್ಗೆ ನಮಗೆ ಗಮನ ಇದೆ. ಆ ದೃಷ್ಟಿಯಿಂದ ನಮ್ಮ ಕಾರ್ಯ ಇದೆ.